ಕೆಲವೇ ಕ್ಷಣದಲ್ಲಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆಗುತ್ತೆ. ಇವತ್ತು ವಿನಯ್ ಕುಲಕರ್ಣಿಯನ್ನ ಕೋರ್ಟ್ಗೆ ಕರೆತಂದಿದ್ದಾರೆ ಪೊಲೀಸರು. ಎಲ್ಲಾ ಅಪರಾಧಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಕರೆತಂದಿದ್ದಾರೆ ಪೊಲೀಸರು. ಈಗ ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ರು. ಇದೀಗ ಎಲ್ಲರನ್ನೂ ಕೂಡ ವಿನಯ್ ಕುಲಕರ್ಣಿ ಸೇರಿದಂತೆ ಟೋಟಲ್ 17 ಅಪರಾಧಿಗಳನ್ನು ಕೂಡ ಈಗ ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ ಕೋರ್ಟ್ಗೆ. ಈಗ ಕೋರ್ಟ್ನಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ ನಂತರ ಜಡ್ಜ್ ಎಲ್ಲವೂ ಕೂಡ ನಿರ್ಧಾರವನ್ನ ಮಾಡ್ತಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ. ಕೆಲವೇ ಕ್ಷಣದಲ್ಲಿ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ ಆಗುತ್ತೆ. ವಿನಯ್ ಕುಲಕರ್ಣಿ ಕೇಸಲ್ಲಿ ಈಗ ಕೆಲವೇ ಕ್ಷಣದಲ್ಲಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆಗಲಿದೆ. ವಿನಯ್ ಕುಲಕರ್ಣಿ ಹಾಗೂ ಟೋಟಲ್ 17 ಅಪರಾಧಿಗಳನ್ನು ಈಗ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಅವರು. ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಎಲ್ಲಾ ಅಪರಾಧಿಗಳನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರ್ಕೊಂಡು ಹೋಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈಗ ಪೊಲೀಸರು ಕರೆತಂದಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ ಆಗುತ್ತೆ ಇವತ್ತು. ಹಾಗಾಗಿ ಶಿಕ್ಷೆ ಅವಧಿ ಪ್ರಕಟಣೆ ಮಾಡಲಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಕಟ ಹೊರಬೀಳುತ್ತೆ. ಏನಾಗುತ್ತೆ ಅಂತ ಹೇಳಿ ಇವತ್ತು ಯಾವ ಅಪರಾಧಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗ್ಬೋದು, ಏನಾಗ್ಬೋದು ಅಂತ ಹೇಳಿ ಇವತ್ತು ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ನಿನ್ನೆ ಅಷ್ಟೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಒಂದಷ್ಟು ವಾದ ವಿವಾದ ವಿಚಾರಣೆ ಎಲ್ಲವೂ ಕೂಡ ನಡೆದಿದೆ. ನಿನ್ನೆಯೇ ಶಿಕ್ಷೆ ಪ್ರಕಟ ಆಗಬೇಕಿತ್ತು, ಆದರೆ ಅದು ಮುಂದೂಡಿಕೆ ಆಯಿತು. ಅಂದರೆ ಇವತ್ತಿಗೆ ಮುಂದೂಡಿಕೆ ಆಯಿತು. ಹಾಗಾಗಿ ಇವತ್ತು ಬಹುಶಃ ಕೊನೆ ದಿನ ಅಂತ ಅನ್ನಿಸ್ಬೋದು. ಇವತ್ತು ಆಲ್ಮೋಸ್ಟ್ ಶಿಕ್ಷೆ ಪ್ರಕಟ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಎಲ್ಲಾ ಅಪರಾಧಿಗಳನ್ನು ಕೂಡ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಇನ್ನ 17 ಅಪರಾಧಿಗಳನ್ನು ಕೂಡ ಈಗ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕೋರ್ಟ್ಗೆ ಈಗ ಕರೆತಂದಿದ್ದಾರೆ. ಜಡ್ಜ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅದಾದ ನಂತರ ಎಲ್ಲವೂ ಕೂಡ ಜಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಅಪರಾಧಿಗೆ ಯಾವ ಸೆಕ್ಷನ್ ಅಡಿ ಎಷ್ಟು ವರ್ಷ ಜೈಲಾಗುತ್ತೆ, ಯಾವ ರೀತಿಯಾದಂಥ ಶಿಕ್ಷೆಯನ್ನು ಇವರು ಅನುಭವಿಸಬೇಕು ಎಲ್ಲವೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಎಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಹಾಗಾಗಿ ಸದ್ಯಕ್ಕೆ ಒಂದು ಕಡೆ ರಾಜ್ಯ ರಾಜಕೀಯದಲ್ಲೇ ಇರ್ಬೋದು ಅಥವಾ ಮತ್ತೊಂದು ಕಡೆ ಜನಸಾಮಾನ್ಯರಲ್ಲೇ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಕುತೂಹಲ ಇದೆ. ಈ ಒಂದು ಕೊಲೆ ಕೇಸಲ್ಲಿ ಯಾವ ಮಟ್ಟಕ್ಕೆ ಶಿಕ್ಷೆ ಆಗ್ಬೋದು, ಅಂದರೆ ಒಂದು ಐತಿಹಾಸಿಕ ತೀರ್ಪೇನಾದರೂ ಬರುತ್ತಾ ಅನ್ನುವಂಥದ್ದು ಒಂದು ಕುತೂಹಲ ಇದೆ. ಕಾರಣ ಏನು ಅಂತಂದರೆ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಕುತೂಹಲ. ಅಂತಂದರೆ ಹೈ ಪ್ರೊಫೈಲ್ ಕೇಸ್ ಅಂತಂದರೆ ಇಲ್ಲಿ ಕೋರ್ಟು ಅಥವಾ ಕಾನೂನು ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಏನು ಮಾಡುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಕುತೂಹಲ ಇದೆ. ಹಾಗಾಗಿ ಇವತ್ತು ಕುಲಕರ್ಣಿ ಆ್ಯಂಡ್ ಗ್ಯಾಂಗ್ ಎಲ್ಲರಿಗೂ ಕೂಡ ಈ ಅಪರಾಧಿಗಳಿಗೆ ಇವತ್ತು ಶಿಕ್ಷೆ ಪ್ರಕಟ ಆಗಲಿದೆ. ಮೊನ್ನೆ ಅಷ್ಟೇ, ಕಳೆದ 2 ದಿನ ಹಿಂದೆ ಅಷ್ಟೇ ಈ ಒಂದು ಕೊಲೆ ಕೇಸಲ್ಲಿ, ಅಂದರೆ ಯೋಗೀಶ್ ಗೌಡ ಕೊಲೆ ಕೇಸಲ್ಲಿ ಇಷ್ಟು ಜನ ಅಪರಾಧಿಗಳು ಅಂತ ಹೇಳಿ ಕೋರ್ಟು ತೀರ್ಪು ಕೊಟ್ಟಿದ್ದು ಸಾಬೀತಾಯಿತು. ಎಲ್ಲರೂ ಕೂಡ ಆರೋಪಿಗಳೆಲ್ಲ ಅಪರಾಧಿಗಳು, ಎಲ್ಲರೂ ಕೂಡ ಒಳ ಸಂಚು ಮಾಡಿ ಯೋಗೀಶ್ ಗೌಡ ಅವರನ್ನ ಹತ್ಯೆ ಮಾಡಲಾಗಿದೆ. ಎಲ್ಲವೂ ಕೂಡ ಪ್ರೀ ಪ್ಲಾನ್ ಮರ್ಡರ್ ಅಂತ ಹೇಳಿ ಪ್ರೂವ್ ಆಗೋಯ್ತು. ಅದಾದ ನಂತರ ನಿನ್ನೆಯೂ ಕೂಡ ಒಂದಷ್ಟು ವಿಚಾರಣೆ ವಾದ ವಿವಾದ ಎಲ್ಲವೂ ಕೂಡ ನಡೆದಿದೆ. ಆ ಸಂದರ್ಭದಲ್ಲಿ ಎಲ್ಲ ಅಪರಾಧಿಗಳು ಕೂಡ ಜಡ್ಜ್ ಮುಂದೆ ತಮ್ಮ ಪರವಾಗಿ ಏನೆಲ್ಲ ಹೇಳಿಕೆಗಳನ್ನು ಕೊಡಬೇಕು, ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು, ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿನಯ್ ಕುಲಕರ್ಣಿ ಇರ್ಬೋದು ಅಥವಾ ಬೇರೆ ಅಪರಾಧಿಗಳಿರ್ಬೋದು, ತಮಗೆ ಕುಟುಂಬದಲ್ಲಿ ಇರುವಂಥ ಸಮಸ್ಯೆಗಳಿರ್ಬೋದು ಅಥವಾ ತಮ್ಮ ಪರ್ಸನಲ್ ಲೈಫಲ್ಲಿ ಇರುವಂಥ ಜವಾಬ್ದಾರಿಗಳಿರ್ಬೋದು, ಇಫ್ ಇನ್ ಕೇಸ್ ಇವ್ರಿಗೇನಾದರೂ ಜಾಸ್ತಿ ವರ್ಷ ಜೈಲಾಯಿತು ಅಂತಂದರೆ ಇವರ ಕುಟುಂಬಸ್ಥರು ಹೇಗೆಲ್ಲ ಅನುಭವಿಸ್ಬೇಕಾಗತ್ತೆ ಅಥವಾ ಏನಾಗ್ಬೋದು, ಹಾಗಾಗಿ ಆದಷ್ಟು ಕಡಿಮೆ ವರ್ಷ ಇವರಿಗೆ ಜೈಲು ಶಿಕ್ಷೆ ಆಗಲಿ ಅನ್ನುವಂಥ ಉದ್ದೇಶದಿಂದ ಎಲ್ಲ ಅಪರಾಧಿಗಳು ಕೂಡ ಜಡ್ಜ್ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ನಿನ್ನೆ ಕೊಟ್ಟಿರುವಂಥದ್ದು. ಎಲ್ಲ ಒಂದು ಹೇಳಿಕೆಗಳನ್ನು ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಆ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಇವತ್ತು ಕನ್ಸಿಡರ್ ಆಗುತ್ತೆ. ಎಲ್ಲವೂ ಕೂಡ ಕನ್ಸಿಡರ್ ಆಗಿ ಅದಾದ ನಂತರ ಈ ಒಂದು ಪ್ರಕರಣದಲ್ಲಿ ತೀರ್ಮಾನ ಆಗುತ್ತೆ. ಇವತ್ತು ವಿನಯ್ ಕುಲಕರ್ಣಿ ಕೇಸಲ್ಲಿ ಅಂತಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ, ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತು ಜೀವಾವಧಿ ಶಿಕ್ಷೆ ಆಗುತ್ತಾ ಅಥವಾ ಗಲ್ಲು ಶಿಕ್ಷೆ ಆಗುತ್ತಾ ಅಥವಾ 10 ವರ್ಷ ಜೈಲು 14 ವರ್ಷ ಜೈಲು ಅಥವಾ ಆ ರೀತಿ ಏನಾದರೂ ಶಿಕ್ಷೆ ಪ್ರಕಟ ಆಗೋಯ್ತು ಅಂತಂದರೆ, ಇವತ್ತು ಏನಾದರೂ ಕೇಸ್ ಜೀವಾವಧಿ ಶಿಕ್ಷೆ ಆಯಿತು ಅಂಥೇಳಿ ತೀರ್ಪೇನಾದರೂ ಬಂತು ಅಂತಂದ್ರೂ ಕೂಡ
ಅದಾದ ನಂತರ ಇವರಿಗೆ ಏನೆಲ್ಲ ಆಪ್ಷನ್ಸ್ಗಳಿದೆ, ಮುಂಬರುವಂಥ ದಿನಗಳಲ್ಲಿ ಏನಾದರೂ ಆಯ್ಕೆಗಳು ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಸದ್ಯಕ್ಕೆ ಬಹಳಷ್ಟು ಕುತೂಹಲ ಇದೆ. ಇವತ್ತು ಫೈನಲ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಒಂದು ಶಿಕ್ಷೆ ಪ್ರಕಟ ಆಗುತ್ತೆ. ಅದರಲ್ಲೂ ಕೂಡ ಈ ಎಲ್ಲಾ ಅಪರಾಧಿಗಳಿಗೂ ಕೂಡ ಯಾವ ರೀತಿಯಾದಂತಹ ಶಿಕ್ಷೆ ಆಗ್ಬೋದು. ಒಂದು ಕಡೆ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿ ನೀವೇ ಹೇಳ್ತಾ ಇದ್ರಿ, ಹಾಗಾಗಿ ಎಲ್ಲವೂ ಕೂಡ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಇವತ್ತು ಏನೆಲ್ಲ ಆಗ್ಬಹುದು ಅಂತ ಅಷ್ಟೇ ಖಂಡಿತ. ಅಂದ್ರೆ ಈ ಒಂದು ಪ್ರಕರಣ ಯಾವಾಗ ಬೆಳಕಿಗೆ ಬರುತ್ತೆ ಅವತ್ತಿಂದನೂ ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದಂತ ಪೊಲೀಸ್ ಸಿಬಿಐ ಅಧಿಕಾರಿಗಳು ಇದೀಗ 17 ಜನ ಆರೋಪಿಗಳಿಗೆ ನ್ಯಾಯಾಲಯದ ಮೂಲಕವಾಗಿ ದೋಷಿಗಳು ಅಂತ ಹೇಳಿ ಈಗಾಗಲೇ ಆದೇಶ ಕೂಡ ಬಂದಿದೆ. ಅಂದ್ರೆ ನಿನ್ನೆ ಆದೇಶವನ್ನ ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ಕೊಡ್ಬೇಕಾಗಿತ್ತು. ಆದ್ರೆ ಜೊತೆಗೆ ಅವರು ಕೆಲವೊಂದಷ್ಟು ಮನವಿಯನ್ನ ಮಾಡಿದ್ರು. ಹೀಗಾಗಿ ನಿನ್ನೆ ಆಲ್ಮೋಸ್ಟ್ ಸಂಜೆವರೆಗೂ ಕೂಡ ಮನವಿ ಹಾಗೂ ಕೆಲವೊಂದಷ್ಟು ನಿವೇದನೆಗಳನ್ನ ಅವರು ಹೇಳ್ಕೊಂತಾ ಇದ್ರು. ಜೊತೆಗೆ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ರು. ನಮ್ಮ ಕಕ್ಷಿದ ಪರವಾಗಿ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರ ಪಾತ್ರ ಏನಿತ್ತು, ಜೊತೆಗೆ ಅವ್ರಿಗೆ ಇರುವಂತ ಸಮಸ್ಯೆಗಳೇನು, ಜೊತೆಗೆ ಕುಟುಂಬ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಒಂದು ಅಜಯ್, ಇದೀಗ ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನೋಡಿ, ಸದ್ಯಕ್ಕೆ ಇವಾಗ ಇರುವಂತ ಅಪ್ಡೇಟ್ಸ್ ಏನು ಅಂತಂದ್ರೆ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲಾ ಅಪರಾಧಿಗಳಿಗೂ ಕೂಡ ಈಗ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಪೊಲೀಸರು ಇನ್ನ ಪರಪ್ಪನಗರ ಜೈಲಿಂದ ಕರ್ಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರಿಂದ ಶಿಕ್ಷೆ ಪ್ರಮಾಣ ಆಗಲಿದೆ. ಹಾಗಾಗಿ ಒಂದು ಕಡೆ ಎಲ್ಲರಿಗೂ ಕೂಡ ಕುತೂಹಲ ಇದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ ಯಾವಾಗ ಈ ಒಂದು ಪ್ರಕರಣ ಆರಂಭ ಆಯಿತು ಅಂತಂದ್ರೆ ಟೋಟಲ್ 10 ವರ್ಷ ಅಂತಂದ್ರೆ ಸುಮ್ಮನೆ ಆಗೋದಿಲ್ಲ. 10 ವರ್ಷದಿಂದ ವಿಚಾರಣೆ ನಡೆದಿದೆ. 10 ವರ್ಷದಿಂದ ಬಹಳಷ್ಟು ಘಟನೆಗಳು ಈ ಒಂದು ಕೇಸಲ್ಲಿ ನಡೆದಿರುವಂಥದ್ದು. ಹಾಗಾಗಿ 10 ವರ್ಷದಿಂದ ಏನೆಲ್ಲ ಆಗಿದೆ ಎಲ್ಲವೂ ಕೂಡ ಪ್ರತಿಯೊಬ್ಬ ಅಪರಾಧಿಗಳ ವಿಚಾರದಲ್ಲೂ ಕೂಡ ಎಲ್ಲವೂ ಕೂಡ ಕೋರ್ಟ್ ಗಮನದಲ್ಲಿ ಇಟ್ಕೊಂಡೇ ಶಿಕ್ಷೆ ಪ್ರಕಟ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ, ಅನ್ನುವಂಥ ಒಂದು ಉದ್ದೇಶ ಎಲ್ಲರಿಗೂ ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಅದರಲ್ಲೂ ಕೂಡ ಮೊದಲನೇದಾಗಿ ಯೋಗೇಶ್ ಗೌಡ ಕೊಲೆ ಏನಾಯಿತು ಅಂತಂದರೆ, ಮೊದಲನೇದಾಗಿ ಯೋಗೇಶ್ ಗೌಡ ಕೊಲೆ ಕೇಸನ್ನು ನಾವು ನೋಡೋದಾದರೆ, ಯೋಗೇಶ್ ಗೌಡ 10 ವರ್ಷದ ಹಿಂದೆ ಒಂದು ಸದಸ್ಯ ಸ್ಥಾನವನ್ನು ಬಿಟ್ಕೊಟ್ಟಿಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕೊಲೆ ಮಾಡಲಾಗಿತ್ತು. ಇದೀಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಒಂದಷ್ಟು ವಿಚಾರಗಳನ್ನು ನೀವು ಹೇಳ್ತಾ ಇದ್ರಿ ಅಂತಂದ್ರೆ ಈಗ ಇವತ್ತೇನಾಗ್ಬೋದು ಅಂತ ಹೇಳಿ ಸದ್ಯದ ಅಪ್ಡೇಟ್ಸ್ ಈಗ ಎಲ್ಲರಿಗೂ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಪರಪ್ಪನಗರ ಜೈಲಿಂದ ಎಲ್ಲ ಅಪರಾಧಿಗಳಿಗೂ ಕೂಡ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಸೊ ಏನಿದೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಇವತ್ತು ಅದೇ ನ್ಯಾಯಾಧೀಶರು ಹೇಳಿದ್ದಂತೆ ಇವತ್ತು ಒಂದು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಆದೇಶವನ್ನಾಗಿ ನೀಡ್ತೀವಿ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ರು. ಅದೇ ರೀತಿಯಾಗಿ ಇವತ್ತು ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಅಂದ್ರೆ ಆಲ್ಮೋಸ್ಟ್ ಒಂದು 9:30 ನೇರವಾಗಿ ಬಂದಿರುವಂತದ್ದು. ಅಷ್ಟೇ ಒಂದು 10 ನಿಮಿಷದ ಹಿಂದಷ್ಟೇ ಎಲ್ಲ 17 ಜನ ಆ ಅಪರಾಧಿಗಳನ್ನ ನೇರವಾಗಿ 2 ಬಸ್ ಮೂಲಕವಾಗಿ ಮತ್ತೆ ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ನೇರವಾಗಿ ಅಪರಾಧಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹೀಗಾಗಿ ಎಲ್ಲರನ್ನೂ ಕೂಡ ಬಸ್ನಲ್ಲಿ ಮೂಲಕವಾಗಿ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರೆ ಕೆಲವೊಂದಷ್ಟು ಕೇಸ್ಗಳು ಕೂಡ ಮುಕ್ತಾಯ ಆಗುವಂತ ಸಂದರ್ಭದಲ್ಲಿ ಅಪರಾಧಿಗಳನ್ನು ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರವಾಗಿ ಇವತ್ತು ಯಾವುದೇ ರೀತಿಯಾದಂತ ವಾದಗಳು ಪ್ರತಿವಾದಗಳು ಇರೋದಿಲ್ಲ. ನೇರವಾಗಿ ಈ ಒಂದು ಶಿಕ್ಷೆಯ ಅಪರಾಧಿಗಳ ಒಂದು ಕೃತ್ಯದ ಮೇಲೆ, ಯಾಕಂದ್ರೆ ಎಲ್ಲರ ಮೇಲೂ ಕೂಡ 120B ಇದೆ, ಅಂದ್ರೆ ಸಾಕ್ಷಿ ನಾಶ ಯತ್ನ ಕೂಡ ಇರುವಂತದ್ದು. ಜೊತೆಗೆ ಒಂದೊಂದು ಸೆಕ್ಷನ್ ಅಡಿಯಲ್ಲಿ ಎಷ್ಟೆಷ್ಟು ವರ್ಷಗಳು ಅಂದ್ರೆ ಕನಿಷ್ಠ ಎಷ್ಟು ವರ್ಷಗಳು ಇರುತ್ತೆ, ಗರಿಷ್ಠ ಎಷ್ಟು ವರ್ಷಗಳು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ 7 ವರ್ಷದ ಮೇಲೆ ಒಂದು ಶಿಕ್ಷೆ ಆಗುವಂತ ಸಾಧ್ಯತೆಗಳು ಕೂಡ ಆರೋಪಿಗಳಿಗೆ ಇರುವಂತದ್ದು. ಜೊತೆಗೆ ಈಗಾಗಲೇ ಕೃತ್ಯಗಳನ್ನ ಮಾಡಿದ್ರು, ಅದಕ್ಕೆ ಬೇಕಾದಂತ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳು, ಸಾಕ್ಷಿಗಳನ್ನ ಸಿಬಿಐ ಅಧಿಕಾರಿಗಳು ಅದನ್ನು ನೇರವಾಗಿ 10,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ನ್ಯಾಯಾಲಯ ಕೂಡ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ತನಿಖೆಯನ್ನ ಮಾಡಿದಂತ ವರದಿಯನ್ನ ಚಾರ್ಜ್ ಶೀಟ್ ಮೂಲಕವಾಗಿ ಸಿಬಿಐ ಅಧಿಕಾರಿಗಳು ಸಲ್ಲಿಸಿದ್ರು. ಹೀಗಾಗಿ ಆರೋಪಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಬೇಕಾದಂತ ಎಲ್ಲ ರೀತಿಯಾದಂತ ವಿರುದ್ಧವಾದಂತ ಸಾಕ್ಷಿಗಳನ್ನ ಕಲೆ ಹಾಕಿದ್ರು. ಹೀಗಾಗಿ ಆರೋಪಿಗಳಿಗೆ ಈಗಾಗಲೇ ದೋಷಿಗಳು ಅಂತ ಹೇಳಿ ಅಪರಾಧಿಗಳನ್ನಾಗಿ ಆದೇಶ ಕೂಡ ಬಂದಿದೆ. ಇವತ್ತು ಕೂಡ ಶಿಕ್ಷೆಯ ಪ್ರಮಾಣ ಒಬ್ಬೊಬ್ಬ ಆರೋಪಿಗಳಿಗೆ ಎಷ್ಟು ವರ್ಷ ಕನಿಷ್ಠ ಶಿಕ್ಷೆ ಆಗುತ್ತೆ, ಗರಿಷ್ಠ ಶಿಕ್ಷೆಗಳು ಎಷ್ಟು ವರ್ಷ ಆಗುತ್ತೆ ಅನ್ನೋದನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಈಗಲೂ ಇನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. 11 ಗಂಟೆ ಸುಮಾರಿಗೆ ಆಲ್ಮೋಸ್ಟ್ ಇನ್ನೇನು ಅರ್ಧ ಗಂಟೆ ಅಥವಾ 1 ಗಂಟೆ ಒಳಗಾಗಿ ಒಂದು ಆದೇಶ ಬರುತ್ತೆ. ಅಪರಾಧಿಗಳಿಗೆ ಎಷ್ಟು ವರ್ಷ ಕನಿಷ್ಠ